ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ನಮಗೆ 600 US$ ನೀಡ್ತಾ ಇದೆ. ಇದು ನಿಜಾನಾ ಸುಳ್ಳ ಈ ವಿಡಿಯೋದಲ್ಲಿ ನೋಡೋಣ. ಖಂಡಿತವಾಗಲೂ ಯೂಟ್ಯೂಬ್ ನಿಮಗೆ 600 US$ ಖಂಡಿತವಾಗಲೂ ನೀಡುತ್ತೆ. ಇದು ಹೇಗೆ ನೀಡುತ್ತೆ ಇದೇ ಮುಖ್ಯ ವಿಷಯ. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ನೀವು ಮೊದಲೇದಾಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇದೇ ರೀತಿ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ $600 ಯಾರಿಗೆಲ್ಲ ಸಿಗುತ್ತೆ, ಇದನ್ನ ಇನ್ವೈಟ್ ಬೋನಸ್ ಅಂತ ಕರೀತಾರೆ. ಇದು ಸುಮಾರು $600 ಯೂಟ್ಯೂಬ್ ಕ್ರಿಯೇಟರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀಡ್ತಾ ಇದೆ. ಇದರಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ಇದು ಶಾರ್ಟ್ಸ್ ಮಾಡೋರಿಗೆ ಸಿಗುತ್ತಾ ಅಥವಾ ಫುಲ್ ಲಾಂಗ್ ಮಾಡೋ ವಿಡಿಯೋ ಮಾಡೋರಿಗೆ ಸಿಗುತ್ತಾ ನೋಡೋದಾದರೆ ಇದು ಖಂಡಿತವಾಗ್ಲೂ ಇಬ್ರಿಗೂ ಸಿಗುತ್ತೆ. ಶಾರ್ಟ್ಸ್ ಮಾಡೋರಿಗೂ ಸಿಗುತ್ತೆ, ಲಾಂಗ್ ಮಾಡೋರಿಗೂ ಸಿಗುತ್ತೆ. ಯೂಟ್ಯೂಬ್ನ ಒಂದು ಕಂಪ್ನಿಯಿಂದನೇ $600 ಸಿಗ್ತಾ ಇದೆ. ಇದು ಹೇಗೆ ಯಾರಿಗೆ ಸಿಗುತ್ತೆ ಅಂದರೆ, ಒರಿಜಿನಲ್ ಕಂಟೆಂಟ್ ಹಾಕೋರಿಗೆ ಇದು ಮೇಲ್ ಮುಖಾಂತರ ಅಥವಾ YT ಸ್ಟುಡಿಯೋ ಅಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಥವಾ ನಿಮ್ಮ ಯೂಟ್ಯೂಬ್ನ ಒಂದು ಆ್ಯಪ್ನಲ್ಲಿ ಇದು ನೋಟಿಫಿಕೇಶನ್ ಆಗಿ ಬರುತ್ತೆ. ದಯಮಾಡಿ ಕೂಡ ಒಂದು ಎಚ್ಚರಿಕೆ, ತುಂಬ ಮೆಸೇಜ್ ಬರ್ತಾ ಇರ್ತವೆ ಗೂಗಲ್ನಲ್ಲಿ, ಅದು ಇದು ಅಂತ. ಯಾವುದನ್ನು ನೀವು ನಂಬಲಿಕ್ಕೆ ಹೋಗಬೇಡಿ, ಕ್ಲಿಕ್ ಸಹ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಯಾವುದು ಜಿಮೇಲ್ ಅಕೌಂಟ್ ಇದೆಯಲ್ಲ, ನಿಮ್ಮ ಒಂದು ಕಂಟೆಂಟ್ ಮಾಡುವ ಜಿಮೇಲ್ ಅಕೌಂಟಲ್ಲಿ ಮಾತ್ರ ಬಂದರೆ ನೋಟಿಫಿಕೇಶನ್, ಜಿಮೇಲ್ ಅಕೌಂಟಲ್ಲಿ ಮಾತ್ರ ಬಂದರೆ ಯೂಸ್ ಮಾಡಿ. ಸುಮ್ಮನೆ ಯಾವುದೇ ಒಂದು ಕ್ಲಿಕ್ಗಳಿಗೆ ನೀವು ಕ್ಲಿಕ್ಕನ್ನು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇದು ಮೇಲ್ ಮುಖಾಂತರ ನೀವು ರಿಸೀವ್ ಆಗುತ್ತಲ್ಲ, ಆವಾಗ ನೀವು ಏನು ಮಾಡಬೇಕಂದ್ರೆ ಸೈನ್ ಅನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಮೆಸೇಜ್ ನನಗೆ ಬಂದಿಲ್ಲ, ಇದೆಲ್ಲ ಇಲ್ಲ ಅಂದರೆ ಹೇಗೆ ಸೈನ್ ಅಪ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೆ. ಆ ಮೆಸೇಜ್ ಬಂದಿಲ್ಲ, ಸೈನ್ ಅಪ್ ಈಸಿಯಾಗಿದೆ, ನನ್ನ ಫ್ರೆಂಡ್ಸ್ ಯೂಸ್ ಮಾಡಿದ್ದಾರೆ, ಸೈನ್ ಅಪ್ ಈಸಿಯಾಗಿದೆ, ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದು ಈ ತಿಂಗಳ 30 ಡೇಟ್ ಒಳಗಡೆನೆ ಇದನ್ನು ನೀವು ಸೈನ್ ಅಪ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ನೀವು 30 ತಾರೀಕು ಒಳಗಡೆನೆ ಈ ಮೆಸೇಜ್ ನಿಮಗೆ ರಿಸೀವ್ ಆಗುತ್ತೆ. ಆಲ್ಮೋಸ್ಟ್ ಒರಿಜಿನಲ್ ಕಂಟೆಂಟ್ ಅಂದರೆ ವಾಯ್ಸ್ ಓವರ್ ಮತ್ತು ವಿಡಿಯೋ ಇದ್ದವರಿಗೆ ಇದು ಬೇಗ ರಿಸೀವ್ ಆಗ್ತಾ ಇದೆ. 30 ತಾರೀಕು ಒಳಗಡೆ ರಿಸೀವ್ ಆಗುತ್ತೆ. ಇದನ್ನು ನೀವು 30 ತಾರೀಕು ಒಳಗಡೆನೆ ನೀವು ಸೈನ್ ಅಪ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇದು ನಿಮಗೆ ಹೇಗೆ ಸಿಗುತ್ತೆ ಅಂತ ನೋಡೋದಾದ್ರೆ, 600 ಈ ಬೋನಸ್ ನಿಮಗೆ $600 ಒಂದು ಬೋನಸ್ ನಿಮಗೆ ಹೇಗೆ ಸಿಗುತ್ತೆ ನೋಡೋದಾದ್ರೆ, ಈ ಡಾಲರ್ಗಳು ನಿಮಗೆ 3 ಡಿವೈಡ್ ಆಗಿ ಸಿಗುತ್ತೆ. ಅಂದರೆ ಮೇ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಪ್ರತಿ ತಿಂಗಳು $200 ಇದು ನಿಮಗೆ ಸಿಗುತ್ತೆ. ಆದರೆ ಕಂಪಲ್ಸರಿಯಾಗಿ ಇನ್ವೈಟ್ ಬೋನಸ್ ಮೆಸೇಜ್ ನಿಮಗೆ ರಿಸೀವ್ಡ್ ಕಂಪ್ನಿ ಕಡೆಯಿಂದ ಆಗಿರಬೇಕು. ಅದನ್ನು ನೀವು ಸೈನ್ ಅಪ್ ಮಾಡಿಕೊಂಡು ಇದನ್ನು ನೀವು ಪಡಿಬಹುದು. ಆದರೆ ರೂಲ್ಸ್ ಹೇಗಿದೆ ಇದನ್ನು ಪಡಿಬೇಕಂದ್ರೆ, ನೀವು ಈಗ ಮೇ ತಿಂಗಳಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಿ, ಶಾರ್ಟ್ಸ್ ಯಾ ಲಾಂಗ್ ವಿಡಿಯೋ. ಅದರಲ್ಲಿ ಏನಾಗಬೇಕಂದ್ರೆ, ಒಂದು ವಿಡಿಯೋಗೆ 35,000 ವೀಕ್ಷಣೆ ಬಂತು ಅನ್ಕೊಳ್ಳೋಣ. ಆದರೆ ನೆಕ್ಸ್ಟ್ ಆ ವಿಡಿಯೋ ತರಾನೇ ಮತ್ತೊಂದು ವಿಡಿಯೋನ ನೆಕ್ಸ್ಟ್ ಮಂತಲ್ಲಿ ಕೇವಲ 3 ತಿಂಗಳಿಗೆ 3 ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು. ಮೇ, ಜೂನ್, ಜುಲೈಯಲ್ಲಿ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಆ ವಿಡಿಯೋಗೆ ಫಸ್ಟ್ ವಿಡಿಯೋ 30,000 ಅಥವಾ 35,000 ವೀಕ್ಷಣೆ ಬಂದರೆ, ನೆಕ್ಸ್ಟ್ ನೀವು ಈಗ ಮೇ ಅಲ್ಲಿ ಮಾಡ್ತೀರಾ, ಜೂನಲ್ಲಿ ಏನು ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿರೋ, ಈಗ ಮೇ ಅಲ್ಲಿ ಮಾಡಿರುವ ವಿಡಿಯೋಕ್ಕಿಂತ ಜೂನಲ್ಲಿ ಮಾಡಿರುವಂಥ ವಿಡಿಯೋಗೆ ಹೆಚ್ಚಿನ ವೀಕ್ಷಣೆ ಬರಬೇಕು. ಹೆಚ್ಚು ಅಂದರೆ 10% ವೀಕ್ಷಣೆಗಳು ಹೆಚ್ಚಾಗಬೇಕು. ಮೇ ಅಲ್ಲಿ ಅಪ್ಲೋಡ್ ಮಾಡುವಂತಹ ವಿಡಿಯೋಗೆ ಕೇವಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು. ಜೂನಲ್ಲಿ ಮತ್ತೊಂದು ವಿಡಿಯೋನ ನೀವು ಅಪ್ಲೋಡ್ ಮಾಡ್ತೀರಾ, ಜೂನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಸಿಂಗಲ್ ವಿಡಿಯೋ, ಶಾರ್ಟ್ಸ್ ಯಾ ಲಾಂಗ್ ವಿಡಿಯೋ, ಅದಕ್ಕೂ ಕೂಡ 10% ಎಕ್ಸ್ಟ್ರಾ ವೀಕ್ಷಣೆಗಳು ಕಂಪಲ್ಸರಿಯಾಗಿ ಬರಲೇಬೇಕು. ಇದು ಬಂದರೆ ಮಾತ್ರ ಈ 200 ಬೋನಸ್ಗಳು ಪ್ರತಿ ತಿಂಗಳು ನಿಮಗೆ ಸಿಗ್ತವೆ. ಮೇ, ಜೂನ್, ಜುಲೈಯಲ್ಲಿ ಸಿಗ್ತವೆ. ಟೋಟಲ್ 600 ಬೋನಸ್ಗಳು ನಿಮಗೆ ಸಿಗ್ತದೆ. ಆದರೆ ಕಂಪಲ್ಸರಿಯಾಗಿ ಇನ್ವೈಟ್ ಬೋನಸ್ ಮೆಸೇಜ್ ರಿಸೀವ್ಡ್ ಆಗಲೇಬೇಕು. ಯಾವುದೇ ತರಹದ ಫೇಕ್ ಅಕೌಂಟ್ ಅಥವಾ ಫೇಕ್ ಮೆಸೇಜ್ಗಳಿಗೆ ನೀವು ತಲೆಯನ್ನು ಕೆಡಿಸ್ಕೊಳ್ಳೋ ಹೋಗಬೇಡಿ. ದಯಮಾಡಿ. ತುಂಬ ಜನ ಫೇಕ್ ಅಕೌಂಟ್ಸ್ಗಳೇ ಈ ಟೈಮಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ ಅಷ್ಟು ಕೊಡ್ತಾ ಇದೆ, ಯೂಟ್ಯೂಬ್ ಇಷ್ಟು ಕೊಡ್ತಾ ಇದ್ದರೆ ಸುಳ್ಳು ಸುದ್ದಿಗಳನ್ನು ಹಾಕ್ತಾರೆ. ದಯಮಾಡಿ ಅಂತಹ ಯಾವುದೇ ಒಂದು
ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಜಿಮೇಲ್ಗೆ, ಯೂಟ್ಯೂಬ್ಗೆ ಮತ್ತು YT ಸ್ಟುಡಿಯೋಗೆ ಮೆಸೇಜ್ ರಿಸೀವ್ಡ್ ಆದರೆ ಮಾತ್ರ ಸೈನ್ ಅಪ್ ಆಗಿ ಈ ಒಂದು 200 ಬೋನಸ್ ಪ್ರತಿ ತಿಂಗಳು 3 ತಿಂಗಳಲ್ಲಿ, ಪ್ರತಿ ತಿಂಗಳು 3 ತಿಂಗಳಿಗೆ 200 ಬೋನಸ್, 200 ಈ ಬೋನಸ್ಗಳನ್ನು ನೀವು ಬಳಸ್ಕೊಳ್ಬಹುದು. ಆದರೆ ರೂಲ್ಸ್ ನಾನು ಹೇಳಿರೋ ಥರ ಸ್ಟ್ರಿಕ್ಟ್ಲಿ ರೂಲ್ಸ್ ಇದೆ. 10% ಎಕ್ಸ್ಟ್ರಾ ವೀಕ್ಷಣೆಗಳು ಬರಲೇಬೇಕು. ಓಕೆ, ಇದಿಷ್ಟು ಇವತ್ತಿನ ಮಾಹಿತಿ. ಯಾವುದೇ ನಿಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ ಅಥವಾ ಟೆಕ್ಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗೆ ಸಂಬಂಧಿಸಿದ ಗೊಂದಲಗಳಿದ್ದರೆ ನನಗೆ ನೀವು ಕಮೆಂಟ್ ಮಾಡಿ, ನಾನು ಪಕ್ಕಾ ರಿಪ್ಲೈ ಮಾಡ್ತೀನಿ. ಅದಕ್ಕೆ ಏನು ಪರಿಹಾರ ಎಲ್ಲವನ್ನು ನಾನು ತಿಳಿಸಿಕೊಡ್ತೀನಿ ಖಂಡಿತ. ಓಕೆ, ಸಬ್ಸ್ಕ್ರೈಬ್ ಮಾಡುವುದನ್ನು, ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ದಯಮಾಡಿ ಮರೆಯೋಕೆ ಹೋಗಬೇಡಿ ಪ್ಲೀಸ್.